ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ರಾಧೆಯ ಸಿನಿಮಾ ಅಜಯ್ ರಾವ್ ಅವರಿಗೆ ಒಂದು ಬೇರೆ ತರದ ಸಿನಿಮಾ, ಒಂದು ಬೇರೆ ತರದ ಪಾತ್ರ. ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಆದಂತಹ ವೇದ್ ಗುರು ಅವರು ಅವರ ಒಂದು ಪಾತ್ರವನ್ನ, ಈ ಒಂದು ಕಥೆನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಇಡೀ ಪರವಾಗಿಲ್ಲ, ನನ್ನ ತೊಡೆ ಮೇಲೆನೆ ಇಡೀ ಪರವಾಗಿಲ್ಲ, ನೀವು ಕಂಫರ್ಟಬಲ್ ಆಗಿರ್ಬೇಕು. ನಾನು ಅಕಸ್ಮಾತ್ ಜಾಸ್ತಿ ಮಾತಾಡೋದು ನಿಮ್ ಕೈ ನೋವು ಬರುತ್ತೆ. ಓಕೆ, ಸೊ ವೇದ್ ಗುರು ಅವರು ತುಂಬಾ ಚೆನ್ನಾಗಿ ಈ ಕಾನ್ಸೆಪ್ಟ್ ನ, ಈ ಒಂದು ಕಥೆನ ಮಾಡ್ಕೊಂಡಿದ್ದಾರೆ. ಅಜಯ್ ರಾವ್ ಅವರಿಗೆ ಬಹಳ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ಅಂಡ್ ಅವರು ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿ ಈ ಒಂದು ಪಾತ್ರವನ್ನ ಜಸ್ಟಿಫೈ ಮಾಡಿದ್ದಾರೆ. ಜೊತೆಗೆ ಧನ್ಯ ಅವರ ಒಂದು ಪಾತ್ರ ಕೂಡ ಬಹಳ ಚೆನ್ನಾಗಿದೆ. ಅಂಡ್ ನನ್ನ ಒಂದು ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಒಂದು ಸಣ್ಣ ಪಾತ್ರ ಆದ್ರೂ ಕೂಡ ಒಂದು ಇಂಪ್ಯಾಕ್ಟ್ಫುಲ್ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒಂದು ವಿಲನಿಶ್ ಶೇಡ್ ಇದೆ ನನಗೆ, ಇದುವರೆಗೂ ನಾನು ಮಾಡಿಲ್ಲ. ಅಂಡ್ ನೀವು ಹೇಳ್ದಂಗೆ ಹೌದು, ಖಂಡಿತವಾಗ್ಲು ಒಂದಿಬ್ರು ಬಂದ್ಬಿಟ್ಟು ನನ್ನ ಹತ್ರ, ಸರ್ ಈ ತರ ಪಾತ್ರ ನೀವು ಮಾಡಕ್ ಹೋಗ್ಬೇಡಿ ಅಂತ, ಈ ತರ ಪಾತ್ರ ನೀವು ಮಾಡಕ್ ಹೋಗ್ಬಿಡಿ ಸರ್. ಯಾಕಂತಂದ್ರೆ ಫ್ರೆಂಡ್ ಪಾತ್ರದಲ್ಲಿ ನೋಡಿದ್ದಾರೆ, ಪಾಸಿಟಿವ್ ಪಾತ್ರಗಳಲ್ಲಿ ನೋಡಿದ್ದಾರೆ. ನಾನು ಅವ್ರಿಗೆ ಹೇಳೋದು ಅಷ್ಟೇ, ದಟ್ ನಾನೊಬ್ಬ ಕಲಾವಿದನಾಗಿ ನನಗೂ ಕೂಡ ಹಂಬಲ ಇರುತ್ತೆ ಈ ರೀತಿಯಾದಂತಹ ಒಂದು ಪಾತ್ರಗಳನ್ನ ಮಾಡ್ಬೇಕು, ಬೇರೆ ಬೇರೆ ರೀತಿಯಾದಂತಹ ಒಂದು ಪಾತ್ರಗಳನ್ನ ಮಾಡ್ಬೇಕು ಅಂತ. ಸೊ ಈ ಒಂದು ಪಾತ್ರ ಸಿಕ್ಕಿರೋದು ನನಗೆ ನಿಜವಾಗ್ಲೂ ಬಹಳ ಖುಷಿಯಾಗಿದೆ. ಅಂಡ್ ಬರೀ ಅದು ಮಾತ್ರ ಅಲ್ಲ, ಎಷ್ಟೋ ಜನ ಬಂದ್ಬಿಟ್ಟು ನನಗೆ ಪಾಸಿಟಿವ್ ಆಗಿ ಹೇಳಿರೋರು ಇದ್ದಾರೆ.